ನಮ್ಮ ಮಲೆನಾಡಲ್ಲಿ ತುಂಬ ಸ್ಪೆಷಲ್ ಆದಂಥ ಕೆಸುವಿನ ಗಂಟು ಹೇಗೆ ಮಾಡೋದು ಅಂತ ನೋಡೋಣ. ಕೆಸುವಿನ ಗಂಟಿಗೆ ಹೀಗೆ ಎಲೆಗಳನ್ನ ತೊಗೊಂಡು ವಾಶ್ ಮಾಡಿ ಒರೆಸಿ ಇಟ್ಕೋಬೇಕು. ಆಮೇಲೆ ಇದನ್ನು ಹೀಗೆ ರೋಲ್ ಮಾಡಿ ಗಂಟು ಕಟ್ಟಬೇಕಾಗುತ್ತೆ. ಇದು ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ. ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಅಷ್ಟು ಚೆನ್ನಾಗಿ ಬರಲ್ಲ. ಅಮ್ಮ ತುಂಬ ಚೆನ್ನಾಗಿ ಕಟ್ತಾರೆ. ಈ ಥರ ಗಂಟುಗಳನ್ನ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಆಯಿಲ್ ಇಟ್ಟು ಸಾಸಿವೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಕರಿಬೇವು. ಇದನ್ನು ತುಂಬ ವಿಧಾನದಲ್ಲಿ ಮಾಡ್ತಾರೆ, ತುಂಬ ವೆರೈಟಿಗಳಲ್ಲಿ. ನಾವು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಕಡಲೆಕಾಳನ್ನ ನೆನೆಸಿಟ್ಕೊಂಡಿರಬೇಕು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಉಪ್ಪು ಅರಿಶಿನ ಹಾಕಿ ಒಂದೆರಡು ನಿಮಿಷ ಬಿಸಿ ಆಗಕ್ಕೆ ಬಿಡಬೇಕು. ಆದಮೇಲೆ ದಂಟು ಒಂದೆರಡು ಇದ್ದರೆ ತೊಗೊಂಬೋದು, ತುಂಬ ಇದ್ದರೆ. ಬಟ್ ದಂಟಿಗಿಂತ ಬರೀ ಎಲೆ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಸೊ ನಾನು ಜಾಸ್ತಿ ಎಲೆನೇ ಹಾಕಿದ್ದೀನಿ. ಅದಕ್ಕೆ ಖಾರ ಪುಡಿ 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಆಮೇಲೆ ಹುಳಿ ಇದೆ ಮೇನ್ ಆ್ಯಕ್ಚುಲಿ. ತುಂಬ ಗಂಟ್ಲು ತುರ್ಸಿ ಬರುತ್ತೆ ಬಾಯಿಯೆಲ್ಲ. ಸೊ ಹಾಗಾಗಿ ತಿನ್ನೋ ಕೆಸನೇ ಬೇರೆ. ಅದನ್ನು ನೋಡಿಬಿಟ್ಟು ಮಾಡಿ, ಯಾವುದ್ಯಾವುದೋ ಕೆಸನ ತಂದು ಮಾಡೋಕ್ಕಾಗಲ್ಲ. ಹಾಗೆ ತುಂಬ ಗೊತ್ತಿರಬೇಕು ಅದ್ರ ಬಗ್ಗೆ. ಆಮೇಲೆ ಒಂದು ಚೂರೇ ಚೂರಿ ಥರ ನೀರಿರೋ ಹಂಗೆ ಮಾಡಿ 1 ವಿಷಲ್ ಕೂಗ್ಸಿದ್ರೆ ಸಾಕು, ರೆಡಿ ಆಗುತ್ತೆ.